ಇವತ್ತು ಸಾಲ ಮೈಕ್ರೋ ಫೈನಾನ್ಸ್ ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದ್ದಾವಲ್ಲ, ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ, ನಮ್ಮ ಕಡೆ ಮೀಟರ್ ಬಡ್ಡಿ ಅಂತ ಇರ್ತಿತ್ತು. ಮೀಟರ್ ಬಡ್ಡಿ ಅಂತ ಅಂದ್ರೆ 100 ರೂಪಾಯಿ ಸಾಲ ಕೊಟ್ಟರೆ 10 ರೂಪಾಯಿ ಇಡ್ಕ ಕೊಡೋರು. ಬೆಳಿಗ್ಗೆ ಕೊಟ್ಬಿಟ್ಟು ಸಾಯಂಕಾಲ ಕೊಟ್ಬಿಡೋರು. ಇದು ಇದೆಯಾ? ಮೀಟರ್ ಬಡ್ಡಿ, ಅದಕ್ಕೆ ನಾವು ಒಂದು ಸುಗ್ರೀವಾಜ್ಞೆ ತರ್ತಾ ಇದ್ವಿ. ಇವತ್ತು ನಾಳೆ ಒಳಗಡೆ ಸುಗ್ರೀವಾಜ್ಞೆ ಬರ್ತದೆ, ಜಾರಿ ಕೊಡ್ತದೆ. ಯಾಕಂತಂದ್ರೆ ಈಗ ಎಕ್ಸಾರ್ಬಿಟೆಂಟ್ ಬಡ್ಡಿ ಹಾಕ್ಬಿಡೋದು. 28%, 30%, 32% ಬಡ್ಡಿ ಹಾಕ್ಬಿಡೋದು 100 ರೂಪಾಯಿಗೆ ವರ್ಷಕ್ಕೆ. ಈ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ನಿಯಮಾವಳಿಗಳಿದ್ದಾವೆ, ಆ ನಿಯಮಾವಳಿಗಳು ಪಾಲನೆ ಮಾಡಬೇಕು. ಈಗ 5 ಗಂಟೆ ಮೇಲೆ ಹೋಗ್ಬೇಡಿ ಸಾಲ ವಸೂಲು ಮಾಡೋಕ್ಕೆ ಅಂತಂದ್ರೆ 5 ಗಂಟೆ ಮೇಲೆ ಹೋಗೋದು, ಸಾಯಂಕಾಲ 5 ಗಂಟೆ ಮೇಲೆ ಹೋಗೋದು. ಈಗ ಯಾರು ಜಪ್ತಿ ಮಾಡಿ ಅಂತ ಅಧಿಕಾರ ಕೊಟ್ಟರು, ಯಾರು ಕೋರ್ಟ್ ಆದೇಶ ಇರಬೇಕಲ್ಲ. ಆಮೇಲೆ ವಸೂಲು ಮಾಡೋಕ್ಕೆ ಗೂಂಡಗಳಿಗೆ ಬಿಡೋದು, ರೌಡಿಗಳಿಗೆ ಬಿಡೋದು. ಪಾಪ ಎದುರುಕೊಂಡು ಏನ್ ಮಾಡ್ತಾರೆ ಅವರು? ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿರ್ವಿ ಇಟ್ಟು ಕೊಡಬೇಕಾಗ್ತದೆ. ಅದಕ್ಕೆ ಈಗ ನಾವು ಇವನ್ನೆಲ್ಲ ಈ ಪ್ರಿವೆನ್ಷನ್ ಆಫ್ ಎಂಥದ್ದು ಕೋಯರ್ಸಿವ್ ಆಕ್ಟಿವಿಟಿ ಅದು ಮಾಡಬಾರ್ದು, ಹ್ಯೂಮನ್ ಆಗಿ ಮಾಡಬಾರ್ದು ಅಂತೇಳಿ ಕಾನೂನು ತರ್ತಾ ಇದ್ದೀವಿ. ಬಹಳ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಊರಲ್ಲಿ ಊರಿಗೆ ಕೆಲವು ಜನ. ಮಂಡ್ಯದಲ್ಲಿ 2 ಸತ್ತೋರು. ಇಲ್ಲಿ ನಂಜನಗೂಡಿನಲ್ಲಿ ದರ್ಶನ್ ಇಲ್ಲಿ ಇದ್ದಾನ, ದರ್ಶನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸತ್ತೋರು. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ ಜೊತೆ ಇರ್ತದೆ, ನಿಮ್ಗೆ ಬೇಕಾದಂತ ರಕ್ಷಣೆಯನ್ನ ಕೊಡ್ತದೆ. ನೀವು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಡಿ. ಏನಾದ್ರು ಇದ್ರೆ ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಹಾಯವಾಣಿ ಇರಬೇಕು ಅಂತ ಹೇಳಿದ್ದೀನಿ. ಸಹಾಯವಾಣಿಗಳು ಮಾಡಬೇಕು ಅಂತ ಮಾಡಿದ್ದೀರಲ್ಲ, ಸಹಾಯವಾಣಿ ಮಾಡಬೇಕು ಅಂತ. ಯಾರೇ ಆದರೂ ಕೂಡ ನಿಮ್ಗೆ ಕಿರುಕುಳ ಕೊಟ್ಟರೆ, ಹ್ಯಾರಾಸ್ ಮಾಡಿದ್ರೆ ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಅಥವಾ DC ಕಚೇರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆಮೇಲೆ ಇನ್ನೊಂದು ಹೇಳಿದ್ದೀನಿ, ಅಸಲಿಗಿಂತ ಬಡ್ಡಿ ಇದೇ ಒಂದು ಪ್ರಿನ್ಸಿಪಲ್ ಕೊಡ್ತೇನೆ. ಡ್ಯಾಮ್ ಯು ಪುಟ್ ಅಂತ ಪುಟ್ಟ ಅಂದ್ರೆ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು. ಎಷ್ಟು ಅಸಲು ಕೊಟ್ಟಿದ್ದಾರೆ? 500 ರೂಪಾಯಿ ಸಾಲ ತಗೊಂಡಿದ್ದಾರೆ, 500 ರೂಪಾಯಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು. ಈಗ 501 ಆಗಬಾರ್ದು. ಅದನ್ನು ನಾವು ಈಗ ಇದನ್ನು ಸೇರಿಸ್ತಾ ಇದ್ದೀವಿ, ಕಾನೂನಲ್ಲಿ ಸೇರಿಸ್ತಾ ಇದ್ದೀವಿ. ಅದರಿಂದ ನೀವು ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಿಮ್ ಜೊತೆ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.